ನಮಸ್ಕಾರ ವಿದ್ಯಾರ್ಥಿಗಳೇ, ಬಹುಶಃ ತಾವೆಲ್ಲ 10 ಡೇಸ್ ಇಂದ ವೇಟ್ ಮಾಡ್ತಾ ಇದ್ರಿ ಕಾನಿಕ್ ಸೆಕ್ಷನ್ನ ಮುಂದಿನ ಭಾಗ ಯಾವಾಗ ಬರುತ್ತೆ ಅಂತ. ವಿದ್ಯಾರ್ಥಿಗಳೇ, ಕಳೆದ 10 ದಿನಗಳಿಂದ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಈ ಸೆಷನಲ್ಲಿ ಕಾನಿಕ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ಯಾರಾಬೋಲಾದ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೋಡಿ, ಪ್ಯಾರಾಬೋಲಾ ಅಂದರೆ ಏನು, ಅದರ ಈಕ್ವೇಷನ್ಸ್ ಹೇಗಿರುತ್ತೆ ಮತ್ತು ಬೇಸಿಕ್ ಟರ್ಮಿನಾಲಜಿ ಬಗ್ಗೆ ತಿಳಿದುಕೊಂಡ್ರೆ ಪ್ಯಾರಾಬೋಲಾದ ಬಗ್ಗೆ ಯಾವುದೇ ಕ್ವಶನ್ಸ್ ಬಂದರೂ ಅದನ್ನು ವೆರಿ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ನೋಡಿ, ಪ್ಯಾರಾಬೋಲಾ ಅಂದರೆ ಏನು ಅನ್ನೋದನ್ನ ಒಂದು ಡೆಫಿನೇಷನ್ ಮೂಲಕ ಅರ್ಥ ಮಾಡ್ಕೊಳ್ಳುವ. ಪ್ಯಾರಾಬೋಲಾ ಅಂದ್ರೆ ಅ ಪ್ಯಾರಾಬೋಲಾ ಈಸ್ ದ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ದ ಪ್ಲೇನ್ ದಟ್ ಆರ್ ಇಕ್ವಿಡಿಸ್ಟೆಂಟ್ ಫ್ರಮ್ ಫಿಕ್ಸ್ಡ್ ಲೈನ್ ಅಂಡ್ ಅ ಫಿಕ್ಸ್ಡ್ ಪಾಯಿಂಟ್ ಇನ್ ದ ಪ್ಲೇನ್. ಒಂದು ಪ್ಲೇನ್ ಅಲ್ಲಿ ಒಂದು ಫಿಕ್ಸ್ಡ್ ಪಾಯಿಂಟ್ ಮತ್ತು ಒಂದು ಫಿಕ್ಸ್ಡ್ ಲೈನ್ ಇರುತ್ತೆ. ಅವುಗಳಿಂದ ಸಮದೂರದಲ್ಲಿ ಇಕ್ವಿಡಿಸ್ಟೆಂಟ್ ಅಲ್ಲಿ ಇರತಕ್ಕಂಥ ಸೆಟ್ ಆಫ್ ಪಾಯಿಂಟ್ಸ್ ಅನ್ನ ಪ್ಯಾರಾಬೋಲಾ ಅಂತ ಕರೀತಾರೆ. ಸೊ ವಾಟ್ ಡಸ್ ಇಟ್ ಮೀನ್? ನೋಡಿ, ಕನ್ಸಿಡರ್ ದಿಸ್ ಫಿಕ್ಸ್ಡ್ ಲೈನ್. ಇಲ್ಲೊಂದು ಫಿಕ್ಸ್ಡ್ ಲೈನ್ ಕನ್ಸಿಡರ್ ಮಾಡಿ, ಆಮೇಲೆ ಇಲ್ಲೊಂದು ಫಿಕ್ಸ್ಡ್ ಪಾಯಿಂಟ್ ಅನ್ನ ಅಜ್ಯೂಮ್ ಮಾಡ್ಕೊಳ್ಳಿ. ಈ ಲೈನ್ ಮತ್ತು ಈ ಪಾಯಿಂಟ್ ಇಂದ ದೂರದಲ್ಲಿರ್ತಕ್ಕಂಥ ಸಮದೂರದಲ್ಲಿರ್ತಕ್ಕಂಥ ಎಲ್ಲ ಸೆಟ್ ಆಫ್ ಪಾಯಿಂಟ್ಸ್ ಅನ್ನ ಪ್ಯಾರಾಬೋಲಾ ಅಂತ ಕರೀತಾರೆ. ಸೊ ಕನ್ಸಿಡರ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಹೇಗಿದೆ ಅಂತ ಹೇಳಿದ್ರೆ, ಈ ಫಿಕ್ಸ್ಡ್ ಪಾಯಿಂಟ್ ಇಂದ ಮತ್ತು ಫಿಕ್ಸ್ಡ್ ಲೈನ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿದೆ. ಅದೇ ರೀತಿ ಇಲ್ಲೊಂದು ಪಾಯಿಂಟ್ ತಗೊಳ್ಳಿ, ಈ ಡಿಸ್ಟೆನ್ಸ್ ಮತ್ತೆ ಲೈನ್ ಇಂದ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಸೊ ಅದೇ ತರ ಈ ಪಾಯಿಂಟ್ ತಗೊಳ್ಳಿ, ದಿಸ್ ಇಸ್ ಆಲ್ಸೋ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದಿಸ್ ಫಿಕ್ಸ್ಡ್ ಪಾಯಿಂಟ್ ಅಂಡ್ ದಿಸ್ ಫಿಕ್ಸ್ಡ್ ಲೈನ್. ಸೊ ಈ ರೀತಿ ಸೆಟ್ ಆಫ್ ಪಾಯಿಂಟ್ಸ್, ದೀಸ್ ಆರ್ ಆಲ್ ಪಾಯಿಂಟ್ಸ್ ವಿಚ್ ಆರ್ ಇಕ್ವಿಡಿಸ್ಟೆಂಟ್ ಫ್ರಮ್ ಫಿಕ್ಸ್ಡ್ ಪಾಯಿಂಟ್ ಅಂಡ್ ಫಿಕ್ಸ್ಡ್ ಲೈನ್. ಸೊ ಈ ತರ ಫಿಕ್ಸ್ಡ್ ಪಾಯಿಂಟ್ ಮತ್ತು ಫಿಕ್ಸ್ಡ್ ಲೈನ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಸೆಟ್ ಆಫ್ ಪಾಯಿಂಟ್ಸ್ ಅನ್ನ ಪ್ಯಾರಾಬೋಲಾ ಅಂತ ಕರಿತೀವಿ. ಸೊ ದಿಸ್ ಸೆಟ್ ಈಸ್ ಕಾಲ್ಡ್ ಪ್ಯಾರಾಬೋಲಾ. ಓಕೆ, ಸೊ ಅದರ ನೇಚರ್ ಹೀಗೆ ಯು ಶೇಪ್ ಅಲ್ಲಿ ಕರ್ವ್ ಬರುತ್ತೆ. ಗಮನಿಸಬಹುದು, ಇಲ್ಲಿ P1F ಇಸ್ ಈಕ್ವಲ್ ಟು P1B. P1 ಪಾಯಿಂಟ್ಗೆ ಇರತಕ್ಕಂಥ ಡಿಸ್ಟೆನ್ಸ್ ಎಫ್ ಮತ್ತು ಈ ಲೈನ್ ಇಂದ ಈಕ್ವಲ್ ಆಗಿರುತ್ತೆ. ಅದೇ ರೀತಿ P2 ಪಾಯಿಂಟ್ ಏನಾಗಿದೆ, P2F ಪ್ಲಸ್ P2B2 ಈಕ್ವಲ್ಸ್. ಆಮೇಲೆ P3F ಈಕ್ವಲ್ ಟು P3B3. ಸೊ ಈ ರೀತಿ ಸೆಟ್ ಆಫ್ ಪಾಯಿಂಟ್ಸ್ ಅನ್ನ ಪ್ಯಾರಾಬೋಲಾ ಅಂತ ಕರೀತಾರೆ. ಆಮೇಲೆ ಈ ಫಿಕ್ಸ್ಡ್ ಲೈನ್ ಅನ್ನ ಡೈರೆಕ್ಟ್ರಿಕ್ಸ್ ಆಫ್ ದಿ ಪ್ಯಾರಾಬೋಲಾ ಅಂತ ಕರೀತಾರೆ, ಮತ್ತು ಈ ಫಿಕ್ಸ್ಡ್ ಪಾಯಿಂಟ್ ಅನ್ನ ಫೋಕಸ್ ಆಫ್ ದಿ ಪ್ಯಾರಾಬೋಲಾ ಅಂತ ಕರೀತಾರೆ. ಇದು ಗೊತ್ತಿರಬೇಕು ನಿಮಗೆ. ಡೈರೆಕ್ಟ್ರಿಕ್ಸ್ ಅಂದ್ರೆ ಫಿಕ್ಸ್ಡ್ ಲೈನ್, ಫೋಕಸ್ ಅಂದ್ರೆ ಫಿಕ್ಸ್ಡ್ ಪಾಯಿಂಟ್. ನೋಡಿ, ಅದನ್ನ ನಾವು ಸ್ಟ್ಯಾಂಡರ್ಡ್ ಆಗಿ ಒಂದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮೇಲೆ ರಿಪ್ರೆಸೆಂಟ್ ಮಾಡೋದಾದ್ರೆ ಈ ರೀತಿ ಅದು ಬರುತ್ತೆ. ಸೊ ಫಿಕ್ಸ್ಡ್ ಪಾಯಿಂಟ್ ಅನ್ನ ಫೋಕಸ್, ಫಿಕ್ಸ್ಡ್ ಲೈನ್ ಈಸ್ ಡೈರೆಕ್ಟ್ರಿಕ್ಸ್. ಆಮೇಲೆ ಈ ಕರ್ವ್ ಅನ್ನೋದು ಆಕ್ಸಿಸ್ ಅನ್ನ ಎಲ್ಲಿ ಕಟ್ ಮಾಡುತ್ತೆ, ಯಾವ ಪಾಯಿಂಟ್ ಅಲ್ಲಿ, ಅದನ್ನ ವರ್ಟೆಕ್ಸ್ ಅಂತ ಕರೀತಾರೆ. ಸೊ ಓ ಇಸ್ ದ ವರ್ಟೆಕ್ಸ್. ಆಮೇಲೆ ಆಕ್ಸಿಸ್ ಅಂತ ಹೇಳಿದ್ರೆ a line passes through the focus and perpendicular to the directrix. ಯಾವ ಲೈನ್ ಫೋಕಸ್ ಅಲ್ಲಿ ಪಾಸ್ ಆಗುತ್ತೆ ಮತ್ತು ಡೈರೆಕ್ಟ್ರಿಕ್ಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅದನ್ನ ಆಕ್ಸಿಸ್ ಆಫ್ ದ ಪ್ಯಾರಾಬೋಲಾ ಅಂತ ಕರೀತಾರೆ. ಆಮೇಲೆ ಲೇಟಸ್ ರೆಕ್ಟಮ್. ಲೇಟಸ್ ರೆಕ್ಟಮ್ ಅಂತಂದ್ರೆ ಇಟ್ ಈಸ್ ಅ ಲೈನ್ ಪಾಸಿಂಗ್ ಥ್ರೂ ದಿ ಫೋಕಸ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್. ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಫೋಕಸ್ ಅಲ್ಲಿ ಪಾಸ್ ಆಗಿ ಹೋಗಿರುತ್ತೆ, ಮತ್ತು ಅದರ ಎಂಡ್ಸ್ ಅನ್ನೋದು ಎಂಡ್ ಪಾಯಿಂಟ್ಸ್ ಎಲ್ಲಿರುತ್ತೆ, ಆನ್ ದ ಪ್ಯಾರಾಬೋಲಾ ಇರುತ್ತೆ. ಸೊ ಎಲ್ ಡ್ಯಾಶ್ ಈಸ್ ದಿ ಲೇಟೆಸ್ಟ್ ರೆಕ್ಟಮ್ ಆಫ್ ದಿ ಪ್ಯಾರಾಬೋಲಾ. ವರ್ಟೆಕ್ಸ್ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಪ್ಯಾರಾಬೋಲಾ ಅನ್ನೋದು ಆಕ್ಸಿಸ್ ಅನ್ನ ಯಾವ ಪಾಯಿಂಟ್ ಅಲ್ಲಿ ಕಟ್ ಮಾಡುತ್ತೆ ಅದನ್ನ ವರ್ಟೆಕ್ಸ್ ಆಫ್ ದಿ ಪ್ಯಾರಾಬೋಲಾ ಅಂತ ಕರೀತಾರೆ. ಸೊ ಇನ್ ದಿಸ್ ಕೇಸ್ ಆರಿಜಿನ್ ಈಸ್ ದಿ ವರ್ಟೆಕ್ಸ್. ಸೊ ಸ್ಟ್ಯಾಂಡರ್ಡ್ ಈಕ್ವೇಶನ್ಸ್ ಅನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಳುವ. ಸೊ ಸ್ಟ್ಯಾಂಡರ್ಡ್ ಈಕ್ವೇಶನ್ಸ್ ಆಫ್ ಪ್ಯಾರಾಬೋಲಾ ನೋಡಿ, y² ಈಕ್ವಲ್ಸ್ ಟು 4ax. ಇಲ್ಲಿ y ಅನ್ನೋದು ಕ್ವಾಡ್ರಾಟಿಕ್ ಅಲ್ಲಿ ಇದೆ, x ಅನ್ನೋದು ಲೀನಿಯರ್ ಅಲ್ಲಿ ಇದೆ. ಸೊ ಈ ತರ y² ಈಕ್ವಲ್ ಟು 4ax ಬಂದ್ರೆ ಇದು ಯಾವಾಗಲೂ ಪ್ಯಾರಾಬೋಲಾವನ್ನ ರಿಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ y² ಈಕ್ವಲ್ ಟು 10x, y² ಈಕ್ವಲ್ ಟು 9x, y² ಈಕ್ವಲ್ ಟು 8x, ಇವೆಲ್ಲವೂ ಪ್ಯಾರಾಬೋಲಾನ ರಿಪ್ರೆಸೆಂಟ್ ಮಾಡುತ್ತೆ. ಈ ತರ y² ಈಕ್ವಲ್ ಟು 4ax ಬಂದ್ರೆ ಅದರ ಫೋಕಸ್ ನ ಕೋಆರ್ಡಿನೇಟ್ಸ್ a,0 ಆಗಿರುತ್ತೆ. ವರ್ಟೆಕ್ಸ್ ಅನ್ನೋದು ಆರಿಜಿನ್ ಅಲ್ಲಿ ಇರುತ್ತೆ.
ಆಮೇಲೆ ಡೈರೆಕ್ಟ್ರಿಕ್ಸ್, ಇಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಎ ಇರುತ್ತೆ. ಸೊ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಈಸ್ 4a. ಓಕೆ, ಸೊ ಈ ಪಾಯಿಂಟ್ಸ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ. ಒಂದು ಪ್ಯಾರಾಬೋಲ ಕೊಟ್ರೆ ಇಷ್ಟು ನಿಮಗೆ ಅದರ ಡೈರೆಕ್ಟ್ರಿಕ್ಸ್ ಯಾವುದು, ವರ್ಟೆಕ್ಸ್ ಯಾವುದು, ಫೋಕಸ್ ಯಾವುದು ಮತ್ತು ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಯಾವುದು ಅನ್ನೋದು ಹೇಳಲಿಕ್ಕೆ ಬರಬೇಕು. ಆಕ್ಸಿಸ್ ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಇರುತ್ತೆ. ಅಂದ್ರೆ ದಿಸ್ ಪ್ಯಾರಾಬೋಲಾ y square equal to 4x is symmetrical about positive x axis. ಅಂದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಅದು ಬೆಂಡ್ ಆಗಿರುತ್ತೆ. ಸೊ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಾದರೂ ಪಾಸಿಟಿವ್ ಇದ್ರೆ ಅದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಬೆಂಡ್ ಆಗಿರುತ್ತೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಾದರೂ ನೆಗೆಟಿವ್ ಆಗಿದ್ರೆ ಅದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಬೆಂಡ್ ಆಗಿರುತ್ತೆ. ತಿಳ್ಕೊಳ್ಳೋಣ ನೋಡಿ. ಅದೇ ಈ ಪ್ಯಾರಾಬೋಲಾ ಯಾವುದದು y square equals to 4ax. ಸೊ L dash is the latest rectum. ಅದರ ಲೆಂತ್ ಅನ್ನೋದು ಯಾವಾಗಲೂ 4a ಆಗಿರುತ್ತೆ. ಫೋಕಸ್ ಅನ್ನೋದು a,0 and this fixed line equation x equal to minus a. ಅದೇ ರೀತಿ ಅದರ್ ಇಕ್ವೇಶನ್ಸ್ ಇನ್ ಬೇರೆ ಬೇರೆ ಇಕ್ವೇಶನ್ಸ್ ಬರುತ್ತೆ. y square equal to minus 4ax ಇರ್ಬೋದು, x square equal to 4ay ಇರ್ಬೋದು, x square equal to minus 4ay ಇರ್ಬೋದು. ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳುವ ಅವುಗಳ ಗ್ರಾಫಿಕಲ್ ನೇಚರ್ ಏನ್ ಬರುತ್ತೆ ನೋಡಿ. y square equal to minus 4ax ಬಂದ್ರೆ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಬೆಂಡ್ ಆಗಿರುತ್ತೆ. ಅದರ ಫೋಕಸ್ ಅನ್ನೋದು ಮೈನಸ್ a,0 ನಲ್ಲಿರುತ್ತೆ. ಸೊ ಅದಕ್ಕೆ y square equal to minus 4ax ಬಂದ್ರೆ ಅದರ ಫೋಕಸ್ ನ ಕೋಆರ್ಡಿನೇಟ್ಸ್ ಮೈನಸ್ a,0 ಆಗಿರುತ್ತೆ. ಡೈರೆಕ್ಟ್ರಿಕ್ಸ್ ಅದರ ಇಕ್ವೇಶನ್ x equal to ಪ್ಲಸ್ a ಆಗಿರುತ್ತೆ. ಅಂದ್ರೆ ಈ ಬದಿಗಿರುತ್ತೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆಗೆ. ಅದರ ಲೇಟೆಸ್ಟ್ ರೆಕ್ಟಮ್ ಆಸ್ ಯೂಶುವಲ್ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಇಸ್ ದಟ್ ಈಸ್ 4a ಆಗಿರುತ್ತೆ ಈ ಸಂದರ್ಭದಲ್ಲಿ ಸಹಿತ. ಆಮೇಲೆ ಆಕ್ಸಿಸ್ ಅಂದ್ರೆ ಸಿಮೆಟ್ರಿಕಲ್ ಆಕ್ಸಿಸ್ ಇದು ನೆಗೆಟಿವ್ ಆಕ್ಸಿಸ್ ಕಡೆ ಬೆಂಡ್ ಆಗಿರುತ್ತೆ, ಅಥವಾ ನೆಗೆಟಿವ್ ಆಕ್ಸಿಸ್ ಅನ್ನೋದು ಈ ಪ್ಯಾರಾಬೋಲಾವನ್ನ ಎರಡು ಸಮಭಾಗಗಳಾಗಿ ಮಾಡುತ್ತೆ. ಸೊ ಅದಕ್ಕೆ ಇದರ ಆಕ್ಸಿಸ್ ಅನ್ನೋದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇರುತ್ತೆ. ಅದೇ ರೀತಿ ನೋಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4ay ಅಂತ ಬಂದ್ರೆ ಇದು ಪ್ಯಾರಾಬೋಲಾ, ಬಟ್ ಇಟ್ ಈಸ್ ಅಪ್ಪರ್ ಸೈಡ್ ಹೀಗಿರುತ್ತೆ ಯು ಶೇಪ್ ಅಲ್ಲಿ. ಅದರ ಫೋಕಸ್ ಅನ್ನೋದು y ಆಕ್ಸಿಸ್ ಮೇಲೆ ಇರುತ್ತೆ. ಅದರ ಕೋಆರ್ಡಿನೇಟ್ಸ್ 0,a ಆಗಿರುತ್ತೆ. ಅದರ ಕೋಆರ್ಡಿನೇಟ್ಸ್ ಎಲ್ಲಿರುತ್ತೆ, ಫೋಕಸ್ ನ ಕೋಆರ್ಡಿನೇಟ್ಸ್ ಆನ್ ದ ಪಾಸಿಟಿವ್ y ಆಕ್ಸಿಸ್ ಇರುತ್ತೆ. ಆಮೇಲೆ ಡೈರೆಕ್ಟ್ರಿಕ್ಸ್ ಅಪೋಸಿಟ್ ಸೈಡ್ ಅಲ್ಲಿ ಇರುತ್ತೆ, ದಟ್ ಇಸ್ y is equal to minus a. ಆಮೇಲೆ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಅದು ಸಹಿತ 4a ಆಗಿರುತ್ತೆ. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಇಸ್ ಆಲ್ಸೋ 4a ಅಂಡ್ ಆಕ್ಸಿಸ್ ಈಸ್ ಪಾಸಿಟಿವ್ y ಆಕ್ಸಿಸ್. ಇದು ಪಾಸಿಟಿವ್ y ಆಕ್ಸಿಸ್ ಕಡೆ ಬೆಂಡ್ ಆಗಿರುತ್ತೆ, ಅಥವಾ ಪಾಸಿಟಿವ್ y ಆಕ್ಸಿಸ್ ಅನ್ನೋದು ಈ ಪ್ಯಾರಾಬೋಲಾವನ್ನ ಎರಡು ಸಮಭಾಗಗಳಾಗಿ ಮಾಡುತ್ತೆ. ಸೊ ದಿಸ್ ಇಸ್ ದ ಲೇಟೆಸ್ಟ್ ರೆಕ್ಟಮ್. ಕೊನೆಯದಾಗಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 4ay ಅಂತ ಬಂದ್ರೆ ಇದು ಪ್ಯಾರಾಬೋಲಾ ರಿಪ್ರೆಸೆಂಟ್ ಮಾಡುತ್ತೆ. ಅದರ ವರ್ಟೆಕ್ಸ್ ಅನ್ನೋದು ಒರಿಜಿನಲ್ ಇರುತ್ತೆ. ಡೈರೆಕ್ಟ್ರಿಕ್ಸ್ ಅನ್ನೋದು y is equal to a ಆಗಿರುತ್ತೆ. ಫೋಕಸ್ ಅನ್ನೋದು ನೆಗೆಟಿವ್ y ಆಕ್ಸಿಸ್ ಮೇಲೆ ಇರುತ್ತೆ. ಸೊ ವರ್ಟೆಕ್ಸ್ ಈಸ್ ಅಟ್ ಒರಿಜಿನ್, ಫೋಕಸ್ ಈಸ್ 0,minus a and directrix is y is equal to a. And as usual, length of latest rectum L dash is 4a and axis is negative y axis. ಇದು ನೆಗೆಟಿವ್ y ಆಕ್ಸಿಸ್ ಕಡೆ ಬೆಂಡ್ ಆಗಿರುತ್ತೆ. ನೆಗೆಟಿವ್ y ಆಕ್ಸಿಸ್ ಅನ್ನೋದು ಈ ಪ್ಯಾರಾಬೋಲಾವನ್ನ ಎರಡು ಸಮಭಾಗಗಳಾಗಿ ಮಾಡುತ್ತೆ. ಸೊ ಇವಾಗ ನೋಡಿ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಷನ್ ಮಾಡೋಣ, ಯಾವೆಲ್ಲ ಕ್ವಶನ್ಸ್ ಬರಬಹುದು ಅಂತ. ಕ್ವಶನ್ ನಂಬರ್ 1, ದ ಡೈರೆಕ್ಟ್ರಿಕ್ಸ್ ಆಫ್ ದ ಪ್ಯಾರಾಬೋಲಾ y square plus 8x equal to 0 is. ಇಲ್ಲೊಂದು ಪ್ಯಾರಾಬೋಲಾ ಕೊಟ್ಟಿದ್ದಾರೆ, ಹಾಗಾದ್ರೆ ಡೈರೆಕ್ಟ್ರಿಕ್ಸ್ ನ ಇಕ್ವೇಶನ್ ಹೇಗಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ನೋಡಿ ಆಪ್ಷನ್ಸ್ y is equal to 2, y plus 2 is equal to 0, x plus 2 equal to 0 ಮತ್ತು x equal to 2 ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ಮೊದಲು ಈ ಪ್ಯಾರಾಬೋಲಾವನ್ನ ಸ್ಟ್ಯಾಂಡರ್ಡ್ ಇಕ್ವೇಶನ್ಗೆ ಕಂಪೇರ್ ಮಾಡೋಣ. ಏನ್ ಕೊಟ್ಟಿದ್ದಾರೆ, y square plus 8x equal to 0. ಸೊ ಇದನ್ನ y square equal to minus 8x ಅಂತ ಬರ್ಕೊಳ್ಳೋಣ. ಸೊ y square equal to minus 8x. ಇದನ್ನ ಕಂಪೇರ್ ಮಾಡಿ, ಕಂಪೇರ್ ವಿತ್ y square equal to minus 4ax ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಇಲ್ಲಿ 4a ಅಂದ್ರೆ 8 ಆಗುತ್ತೆ. ಸೊ ಹಾಗಾದ್ರೆ a ಅಂದ್ರೆ 8/4 ದಟ್ ಇಸ್ 2 ಆಗುತ್ತೆ.
ಸೊ ವೈ ಸ್ಕ್ವೇರ್ ಈಕ್ವಲ್ ಟು -4ax ಅಂತ ನಿಮಗೆ ಕಂಡ್ರೆ ಅದರ ಫೋಕಸ್ ಯಾವುದು, ಡೈರೆಕ್ಟ್ರಿಕ್ಸ್ ಯಾವುದು, ಲೇಟೆಸ್ಟ್ ರೆಕ್ಟಮ್ ಯಾವುದು ಅನ್ನೋದು ನೀವು ಹೇಳೇ ಬರಬೇಕು. ಸೊ ಇವಾಗ ವೈ ಸ್ಕ್ವೇರ್ ಈಕ್ವಲ್ ಟು -4ax ಆದ್ರೆ ಇದು ನೆಗೆಟಿವ್ ಎಕ್ಸ್ ಮೇಲೆ ಅದರ ಫೋಕಸ್ ಇರುತ್ತೆ, ಡೈರೆಕ್ಟ್ರಿಕ್ಸ್ ಅನ್ನೋದು ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಇರುತ್ತೆ. ಸೊ ಅದಕ್ಕೆ ಇದರ ಡೈರೆಕ್ಟ್ರಿಕ್ಸ್ ಎಕ್ಸ್ ಈಕ್ವಲ್ ಟು ಎ ಆಗಿರುತ್ತೆ. ಸೊ ಹೀಗಾಗಿ ಇಕ್ವೇಶನ್ ಆಫ್ ದ ಡೈರೆಕ್ಟ್ರಿಕ್ಸ್ ಇಸ್ ಎಕ್ಸ್ ಈಕ್ವಲ್ ಟು ಎ. ಅರ್ಥ ಆಯ್ತಲ್ವಾ? ಎಸ್. ನೋಡಿ ನೆಕ್ಸ್ಟ್ ಕ್ವಶನ್. ದ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ ವೈ ಸ್ಕ್ವೇರ್ ಈಕ್ವಲ್ ಟು 8x ಈಸ್. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಈ ತರ ಬಂದ್ರೆ 4a ಅಂತ ನಿಮ್ಗೆ ನೆನಪಿರ್ಬೇಕು. ಸೊ ಆಪ್ಷನ್ಸ್ ನೋಡಿದ್ರೆ 8, 32, 16 -8. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಅನ್ನೋದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಅದು ನಿಮಗೆ ಲೆಂತ್ ಅಂದ್ರೆ ಅದು ಪಾಸಿಟಿವ್ ಕ್ವಾಂಟಿಟಿ. ಸೊ ಇಲ್ಲಿ -8 ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡೋಣ. ಸೊ ವೈ ಸ್ಕ್ವೇರ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದನ್ನ ಪ್ಲಸ್ ಮಾಡ್ಕೊಳ್ಳಿ. ವೈ ಸ್ಕ್ವೇರ್ ಪ್ಲಸ್ 8x ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ವೈ ಸ್ಕ್ವೇರ್ ಈಕ್ವಲ್ ಟು -8x ಆಗುತ್ತೆ. ಸೊ ಕಂಪೇರಿಂಗ್ ದಿಸ್ ವಿತ್ ವೈ ಸ್ಕ್ವೇರ್ ಈಕ್ವಲ್ ಟು -4ax, ಇಲ್ಲಿ 4a ಅಂದ್ರೆ 8 ಆಗುತ್ತೆ. ಹಾಗಾದ್ರೆ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಅಂದ್ರೆ 4a ಗೆ ಈಕ್ವಲ್ ಆಗಿರುತ್ತೆ ಫಾರ್ ದಿಸ್ ಪ್ಯಾರಾಬೋಲಾ. ಸೊ ಇಲ್ಲಿ 4a ಅಂದ್ರೆ 8. ಸೊ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಆಫ್ ದಿಸ್ ಪ್ಯಾರಾಬೋಲಾ ಇಸ್ 8. ನೆಕ್ಸ್ಟ್ ಎಕ್ಸಾಂಪಲ್ 3 ನೋಡಿ. The directrix of the parabola y square equal to 12x is. Directrix ಕೇಳಿದರೆ y square equal to 12x, y square equal to 4x ಕಂಪೇರ್ ಮಾಡಿ ವಿಡಿಯೋ ಪಾಸ್ ಮಾಡಿ ಸೊಲ್ಯೂಷನ್ ಅನ್ನ ಬರೆದಿಟ್ಕೊಳ್ಳಿ. ಡೈರೆಕ್ಟ್ರಿಕ್ಸ್ ಕೇಳಿದರೆ ಸೊ ಇದನ್ನ ಇಲ್ಲಿ ಇಕ್ವೇಶನ್ಸ್ ಕೊಟ್ಟಿದ್ದಾರೆ. x equal to -3, x equal to 12, x equal to -6, x equal to 3 ಅಂತ ಕಂಪೇರ್ ಮಾಡಿ. y square equal to 12x ಅನ್ನ ಈ y ಸ್ಕ್ವೇರ್ ಈಕ್ವಲ್ ಟು 4x ಗೆ ಕಂಪೇರ್ ಮಾಡಿದ್ರೆ 4a ಅಂದ್ರೆ 12 ಆಗುತ್ತೆ. ಸೊ a ಈಸ್ 3. ಹಾಗಾದ್ರೆ ಇದರ ಡೈರೆಕ್ಟ್ರಿಕ್ಸ್ ಯಾವುದು? ಇದು y ಸ್ಕ್ವೇರ್ ಈಕ್ವಲ್ ಟು 4x ಇರೋದ್ರಿಂದ ಇದು ಡೈರೆಕ್ಟ್ರಿಕ್ಸ್ ಅನ್ನೋದು ಆನ್ ದಿ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಪಾಯಿಂಟ್ -a ನಲ್ಲಿ ಇರುತ್ತೆ. ಅದಕ್ಕೆ ಡೈರೆಕ್ಟ್ರಿಕ್ಸ್ ಈಸ್ x ಈಕ್ವಲ್ ಟು -a. ಹಾಗಾದ್ರೆ x ಈಕ್ವಲ್ ಟು -3 ಇಸ್ ದಿ ಡೈರೆಕ್ಟ್ರಿಕ್ಸ್. ನಾನು ನಿಮಗೆ ಅರ್ಥ ಆಗಲಿ ಅಂತ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೆ ಈ ಕಾನ್ಸೆಪ್ಟ್ಸ್ ಅರ್ಥ ಆದರೆ ಕ್ವಿಕ್ ಆಗಿ ವಿದಿನ್ ಫ್ಯೂ ಸೆಕೆಂಡ್ಸ್ ನೀವು ಅದನ್ನ ಬರೀಬಹುದು. ಸೊ ಸಾಕಷ್ಟು ವಿಡಿಯೋಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. KCET ಸಂಬಂಧಪಟ್ಟಂತೆ ತಾವು ಯಾವಾಗಾದ್ರೂ ಎಲ್ಲಿಯಾದ್ರೂ ಅದನ್ನ ಆಕ್ಸೆಸ್ ಮಾಡಬಹುದು ಫ್ರೀಯಾಗಿ. ನೆಕ್ಸ್ಟ್ ನೋಡಿ. ದ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ y ಸ್ಕ್ವೇರ್ ಈಕ್ವಲ್ ಟು 12x. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಕೇಳಿದರೆ ಸ್ಟ್ಯಾಂಡರ್ಡ್ ಗೆ ಕಂಪೇರ್ ಮಾಡಿದ್ರೆ 4a ಅಂದ್ರೆ 12 ಇದೆ. ಸೊ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಇಸ್ 12 ಅಂತ ನೇರವಾಗಿ ನಾವು ಹೇಳಬಹುದು. ಸೊ ಆಪ್ಷನ್ಸ್ ಆರ್ 12, 24, 48, 36. ಸೊ ಗಿವನ್ ಇಕ್ವೇಶನ್ y ಸ್ಕ್ವೇರ್ ಈಕ್ವಲ್ ಟು 12x ಕಂಪೇರಿಂಗ್ ದಿಸ್ ವಿತ್ y ಸ್ಕ್ವೇರ್ ಈಕ್ವಲ್ ಟು 4x. 4a ಅಂದ್ರೆ 12 ಆಗುತ್ತೆ. ಸೊ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಇಸ್ 12. ನೆಕ್ಸ್ಟ್ ಕ್ವಶನ್ ನೋಡಿ. The coordinates of the focus of the parabola y square equal to -24x are. Coordinates of focus ಕೇಳಿದರೆ ಗಮನಿಸಿ ಇಲ್ಲಿ y square equal to -24x. ಇದು ಇದರ ಫೋಕಸ್ ಅನ್ನೋದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇರುತ್ತೆ. ಓಕೆ. ಸೊ ಇದು ಯಾವ ಫಾರ್ಮಲ್ ಇದೆ? y square equal to -4ax ಫಾರ್ಮಲ್ ಇರೋದ್ರಿಂದ. So these are the options 0, 6, 6, 0, -6, 0, 0, -6. Negative axis ಮೇಲೆ ಫೋಕಸ್ ಇರೋದ್ರಿಂದ ಆಪ್ಷನ್ A is also wrong, option D is also wrong, and option C you can very easily conclude yes. ನೋಡೋಣ ಹೇಗೆ ಅಂತ. ಸೊ ಗಮನಿಸಿ ಇದರ ಪ್ಯಾರಾಬೋಲಾ ಈ ತರ ಬರುತ್ತೆ. y ಸ್ಕ್ವೇರ್ ಈಕ್ವಲ್ ಟು -24x, y ಸ್ಕ್ವೇರ್ ಈಕ್ವಲ್ ಟು -4ax. ಫೋಕಸ್ ಅನ್ನೋದು ಇಲ್ಲಿ ಇರುತ್ತೆ. ಸೊ ಇದನ್ನ y ಸ್ಕ್ವೇರ್ ಈಕ್ವಲ್ ಟು -24x ಅನ್ನ y ಸ್ಕ್ವೇರ್ ಈಕ್ವಲ್ ಟು -4ax ಗೆ ಕಂಪೇರ್ ಮಾಡಿದ್ರೆ 4a ಅಂದ್ರೆ 24 ಆಗುತ್ತೆ. ಸೊ a is 24/4 ಅಂದ್ರೆ 6 ಆಗುತ್ತೆ. ಹಾಗಾದ್ರೆ ಫೋಕಸ್ ನ ಕೋಆರ್ಡಿನೇಟ್ಸ್ -a,0. ಸೊ ದಟ್ ಇಸ್ -6,0. ಸೊ ಆಪ್ಷನ್ 3 is the correct one.
ಅದೇ ರೀತಿ ದ ಡೈರೆಕ್ಟ್ರಿಕ್ಸ್ ಅಂಡ್ ಲೇಟಸ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4y ಆರ್ ರೆಸ್ಪೆಕ್ಟಿವ್ಲಿ. ಇಲ್ಲಿ ಎರಡನ್ನೇ ಕೇಳಿದರೆ ಒಟ್ಟಾಗಿ ಮೊದಲು ಡೈರೆಕ್ಟ್ರಿಕ್ಸ್ ಅಂದ್ರೆ ಏನು ಮತ್ತು ಲೇಟಸ್ ರೆಕ್ಟಮ್ ಲೆಂತ್ ಆಫ್ ಲೇಟಸ್ ರೆಕ್ಟಮ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ y is equal to 1 4 ಅಂತ ಹೇಳಿದರೆ, y is equal to -1 4, y is equal to 1 16, y is equal to -1 16. ಈ x ಸ್ಕ್ವೇರ್ ಈಕ್ವಲ್ ಟು 4y ಅನ್ನ ಸ್ಟ್ಯಾಂಡರ್ಡ್ ಪ್ಯಾರಾಬೋಲ್ಗೆ ಕಂಪೇರ್ ಮಾಡಿ. ಸೊ x ಸ್ಕ್ವೇರ್ ಈಕ್ವಲ್ ಟು 4y ಅನ್ನ ಕಂಪೇರಿಂಗ್ ವಿತ್ x ಸ್ಕ್ವೇರ್ ಈಕ್ವಲ್ ಟು 4ay. ಸೊ x ಸ್ಕ್ವೇರ್ ಈಕ್ವಲ್ ಟು 4ay ಅಂತ ಬಂದ್ರೆ ಇದು ಪಾಸಿಟಿವ್ y ಆಕ್ಸಿಸ್ ಕಡೆ ಬೆಂಡ್ ಆಗಿರುತ್ತೆ. ಅದರ ಫೋಕಸ್ ಅನ್ನೋದು ಪಾಸಿಟಿವ್ y ಆಕ್ಸಿಸ್ ಮೇಲೆ ಇರುತ್ತೆ. ಡೈರೆಕ್ಟ್ರಿಕ್ಸ್ ಅನ್ನೋದು y is equal to -a ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ 4a ಅಂದ್ರೆ 4 ಆಗುತ್ತೆ. ಸೊ a is 4/4, that is 1. ಸೊ ಡೈರೆಕ್ಟ್ರಿಕ್ಸ್ ಅನ್ನೋದು y is equal to -a ಇರುತ್ತೆ. ಹಾಗಾದ್ರೆ y is equal to -1 is the equation of ಡೈರೆಕ್ಟ್ರಿಕ್ಸ್. ಲೆಂತ್ ಆಫ್ ಲೇಟಸ್ ರೆಕ್ಟಮ್ ಅಂದ್ರೆ 4a. ಸೊ 4a ಅಂದ್ರೆ 4 ಇದೆ. ಸೊ ಲೆಂತ್ ಆಫ್ ಲೇಟಸ್ ರೆಕ್ಟಮ್ ಈಸ್ 4a, ದಟ್ ಈಸ್ 4 ಅಂತ ನೇರವಾಗಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ದ ಕೋಆರ್ಡಿನೇಟ್ಸ್ ಆಫ್ ದ ಫೋಕಸ್ ಅಂಡ್ ಲೆಂತ್ ಆಫ್ ಲೇಟಸ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು -16y ಆರ್ ರೆಸ್ಪೆಕ್ಟಿವ್ಲಿ. ವಿಡಿಯೋ ಪಾಸ್ ಮಾಡಿ ತಾವೇ ಇದನ್ನ ಮಾಡಬಹುದು. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು -16y ಇದೆ ಅಂತಂದ್ರೆ ಇದು ಡೌನ್ವರ್ಡ್ ಇರುತ್ತೆ. ಸೊ ಇದರ ಫೋಕಸ್ ಅನ್ನೋದು ನೆಗೆಟಿವ್ y ಆಕ್ಸಿಸ್ ಮೇಲೆ ಇರುತ್ತೆ. ಸೊ ಅದಕ್ಕೆ ಅದು ಈ ತರ ಬರುತ್ತೆ. ಅದು ಗ್ರಾಫಿಕಲ್ ನೇಚರ್ ಹೀಗೆ ಬರುತ್ತೆ. ಫೋಕಸ್ನ ಕೋಆರ್ಡಿನೇಟ್ಸ್ 0, -a ಇರುತ್ತೆ. ಡೈರೆಕ್ಟ್ರಿಕ್ಸ್ ಅನ್ನೋದು y is equal to a ಇರುತ್ತೆ. ಸೊ ಕಂಪೇರ್ ಮಾಡೋಣ. ಸೊ ಗಿವನ್ x ಸ್ಕ್ವೇರ್ ಈಕ್ವಲ್ ಟು -16y, ಕಂಪೇರಿಂಗ್ ದಿಸ್ ವಿತ್ x ಸ್ಕ್ವೇರ್ ಈಕ್ವಲ್ ಟು -4ay, ಏನಾಗುತ್ತೆ ನೋಡಿ. 4a ಅಂದ್ರೆ 16ಗೆ ಈಕ್ವಲ್. ಸೊ a ಅಂದ್ರೆ 16/4, ದಟ್ ಇಸ್ 4 ಆಗುತ್ತೆ. ಸೊ ಹಾಗಾದ್ರೆ ಇದರ ಫೋಕಸ್ ಅನ್ನೋದು ನೆಗೆಟಿವ್ y ಆಕ್ಸಿಸ್ ಮೇಲೆ ಇರೋದ್ರಿಂದ ಅದರ ಕೋಆರ್ಡಿನೇಟ್ಸ್ 0, -a ಇರುತ್ತೆ. ಸೊ 0, -4. ಲೆಂತ್ ಆಫ್ ಲೇಟಸ್ ರೆಕ್ಟಮ್ ಯಥಾ ಪ್ರಕಾರ 4a. ಸೊ 4a is 16. ಸೊ ದಿಸ್ ಈಸ್ ದಿ ಲೆಂತ್ ಆಫ್ ಲೇಟಸ್ ರೆಕ್ಟಮ್. ನೆಕ್ಸ್ಟ್ ನೋಡಿ, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದ ಲೈನ್ಸ್ ಜಾಯಿನಿಂಗ್ ದ ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾ x square equal to 12y to the ends of latest rectum is dash square units. KCT 2014 ಅಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದ ಲೈನ್ಸ್ ಜಾಯಿನಿಂಗ್ ದ ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾ x square equal to 12y to the ends of latest rectum. ಆನ್ಸರ್ಸ್ ನೋಡೋದಾದ್ರೆ 17, 18, 19, 20 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಜೋಮೆಟ್ರಿಕಲಿ ಅರ್ಥ ಮಾಡ್ಕೊಳ್ಳುವ ಏನು ಕೇಳಿದ್ದಾರೆ ಅಂತ. ಸೊ ಕನ್ಸಿಡರ್ ಅ ಪ್ಯಾರಾಬೋಲಾ. ಯಾವ ಫಾರ್ಮ್ ಅಲ್ಲಿ ಇದೆ ಅದು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4ay ಫಾರ್ಮ್ ಅಲ್ಲಿ ಇದೆ. ಓಕೆ, ಸೊ ನಮಗೆ ಕೇಳಿರೋದು ಇಲ್ಲಿ ಟ್ರಯಾಂಗಲ್ ನ ಏರಿಯಾ ಕೇಳಿದ್ದಾರೆ. ಆ ಟ್ರಯಾಂಗಲ್ ಯಾವ್ದು ಅಂತ ಹೇಳಿದ್ರೆ ಲೈನ್ಸ್ ಜಾಯಿನಿಂಗ್ ಆರ್ ಟ್ರಯಾಂಗಲ್ ಫಾರ್ಮ್ಡ್ ಬೈ ದ ವರ್ಟೆಕ್ಸ್ ಅಂಡ್ ದ ಎಂಡ್ಸ್ ಆಫ್ ಲೇಟಸ್ ರೆಕ್ಟಮ್ ಆಫ್ ದಿ ಪ್ಯಾರಾಬೋಲಾ. ಸೊ ಈ ಟ್ರಯಾಂಗಲ್ ನ ಏರಿಯಾ ಕೇಳಿದ್ದಾರೆ. ಸೊ ಹಾಗಾದ್ರೆ ನೀವು ಮೊದಲು ಲೆಂತ್ ಆಫ್ ಲೇಟಸ್ ರೆಕ್ಟಮ್ ಅನ್ನ ಫೈಂಡ್ ಔಟ್ ಮಾಡಿ, ಈ ಟ್ರಯಾಂಗಲ್ ನ ಹೈಟ್ ಅನ್ನ ಫೈಂಡ್ ಔಟ್ ಮಾಡಿ. ಹೈಟ್ ಅಂತಂದ್ರೆ ಕೋಆರ್ಡಿನೇಟ್ಸ್ ಆಫ್ ಫೋಕಸ್ ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಸೊ ಗಿವನ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 12y, ಕಂಪೇರ್ ಮಾಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 12y 4yಗೆ. 4a ಅಂದ್ರೆ 12, ಇದು ಬೇಸ್ ಸಿಕ್ತು ನಿಮಗೆ ಲೆಂತ್ ಆಫ್ ಲೇಟಸ್ ರೆಕ್ಟಮ್. a ಅಂದ್ರೆ 3 ಆಗುತ್ತೆ. ಹಾಗಾದ್ರೆ ಫೋಕಸ್ ನ ಕೋಆರ್ಡಿನೇಟ್ಸ್ ಎಷ್ಟು? 0, a, ದಟ್ ಈಸ್ 0, 3. ಸೊ ಇವಾಗ ಏರಿಯಾ ಬೇಕಾಗಿದೆ. ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಹಾಫ್, ದಟ್ ಈಸ್ ಬೇಸ್ ಇಂಟು ಹೈಟ್. ಇಲ್ಲಿ ಬೇಸ್ ಅಂದ್ರೆ ಲೆಂತ್ ಆಫ್ ಲೇಟಸ್ ರೆಕ್ಟಮ್ ಆಗಿರುತ್ತೆ. ಆಮೇಲೆ ಹೈಟ್ ಅಂತ ಹೇಳಿದ್ರೆ ಅದರ OF. ಇಲ್ಲಿ ಗಮನಿಸಿ, ನಿಮ್ಗೆ ಅಲ್ಲಿ ಫಿಗರ್ ತೋರಿಸ್ತೀನಿ ಇನ್ನೊಂದ್ಸಲ ನೋಡಿ. ಇದು L ಡ್ಯಾಶ್ ಅಂದ್ರೆ ಬೇಸ್ ಆಗುತ್ತೆ, OF ಅನ್ನೋದು ಹೈಟ್ ಆಗುತ್ತೆ. ಅದಕ್ಕೆ ಅದರ ಏರಿಯಾವನ್ನ ಹೀಗೆ ಬರೀತಾರೆ, ಹಾಫ್ L ಡ್ಯಾಶ್ ಇಂಟು OF. ಸೊ L ಡ್ಯಾಶ್ ಅಂದ್ರೆ ಲೆಂತ್ ಆಫ್ ಲೇಟಸ್ ರೆಕ್ಟಮ್, ದಟ್ ಇಸ್ 12, ಅಂದ್ರೆ ಹೈಟ್ ಅಂದ್ರೆ 3 ಆಗುತ್ತೆ. ಸೊ
ಇದನ್ನ ಸಿಂಪ್ಲಿಫೈ ಮಾಡಿ 2 1 2 6 6 into 3 18 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಸೊ ಏರಿಯಾ ಆಫ್ ದಿ ಟ್ರಯಾಂಗಲ್ ಈಸ್ 18 ಸ್ಕ್ವೇರ್ ಯೂನಿಟ್ಸ್. ಅದೇ ತರ ಇನ್ನೊಂದು ಕ್ವಶನ್ ನೋಡಿ. ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದ ಲೈನ್ಸ್ ಜಾಯಿನಿಂಗ್ ದ ವರ್ಟೆಕ್ಸ್ ಆಫ್ ದಿ ಪ್ಯಾರಾಬೋಲಾ y square equal to 24x to the ends of latest rectum is. ಸೇಮ್ ಅದೇ ತರ ಪ್ಯಾರಾಬೋಲಾ ಮಾತ್ರ ಡಿಫರೆಂಟ್ ಇದೆ. ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಆನ್ಸರ್ಸ್ 17 ಸ್ಕ್ವೇರ್ ಯೂನಿಟ್ಸ್, 18 ಸ್ಕ್ವೇರ್ ಯೂನಿಟ್ಸ್, 36 ಸ್ಕ್ವೇರ್ ಯೂನಿಟ್ಸ್, ಆಮೇಲೆ 72 ಸ್ಕ್ವೇರ್ ಯೂನಿಟ್ಸ್. ವಿಡಿಯೋ ಪಾಸ್ ಮಾಡಿ ಇದನ್ನ ಸಾಲ್ವ್ ಮಾಡಬಹುದು ತಾವು. ನೋಡಿ ಸಾಲ್ವ್ ಮಾಡೋಣ. ಈ ತರ ಪ್ಯಾರಾಬೋಲಾ ಇದೆ, ಅದು ಪಾಸಿಟಿವ್ ಎಕ್ಸ್ ಕಡೆ ಬೆಂಡ್ ಆಗಿರುತ್ತೆ, ಯಾಕಂದ್ರೆ ಅವ್ರು ಕೊಟ್ಟಿರೋ ಫಾರ್ಮ್ಯಾಟ್ y ಸ್ಕ್ವೇರ್ ಈಕ್ವಲ್ ಟು 4ax ಅಲ್ಲಿ ಇರುತ್ತೆ. ಸೊ ಟ್ರಯಾಂಗಲ್ ನ ಏರಿಯಾ ಕೇಳಿದರೆ ವಿಚ್ ಇಸ್ ಫಾರ್ಮ್ಡ್ ಬೈ ದ ವರ್ಟೆಕ್ಸ್ ಅಂಡ್ ದ ಎಂಡ್ಸ್ ಆಫ್ ಲೇಟಸ್ ರೆಕ್ಟಮ್ ಲೈನ್ ಜಾಯಿನಿಂಗ್. ಸೊ ಇದರ ಒಂದು ಏರಿಯಾ ಕೇಳಿದರೆ ನಮಗೆ ಇದರ ಬೇಸ್ ಎಷ್ಟು ಅಂದ್ರೆ ಎಲ್ ಡ್ಯಾಶ್ ಅಂದ್ರೆ ಎಷ್ಟು, ಅದರ ಹೈಟ್ ಅಂದ್ರೆ ಒರಿಜಿನ್ ಇಂದ ಫೋಕಸ್ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿ as usual. So y square equal to 24x, comparing this with y square equal to 4ax. So 4a ಅಂದ್ರೆ 24 ಆಗುತ್ತೆ, a ಅಂದ್ರೆ 6 ಆಗುತ್ತೆ. So focus is 0, a. ಇದು ನಿಮಗೆ a ಅಂತ ಹೇಳಿದ್ರೆ ಅದರ ಹೈಟ್ ಆಯಿತು. So that is 0, 6. So area of the triangle is, it is half l dash into height OF. So it is half l dash, length of latest rectum ಅಂದ್ರೆ 24 ಇದೆ, OF ಅಂದ್ರೆ 6. ಸೊ ಸಿಂಪ್ಲಿಫೈ ಮಾಡಿ ಇದು 72 ಸ್ಕ್ವೇರ್ ಯೂನಿಟ್ಸ್. 2 1s 2 12s ಆಗುತ್ತೆ, 12 6 72. ಸೊ 72 ಸ್ಕ್ವೇರ್ ಯೂನಿಟ್ಸ್. ನೆಕ್ಸ್ಟ್ ನೋಡಿ, ಇಫ್ ದ ಪ್ಯಾರಾಬೋಲಾ x square equal to 4y passes through the point 2, 1, then the length of latest rectum is 2020 ನಲ್ಲಿ ಕೇಳಿದರೆ KCT. ಈ ಪ್ಯಾರಾಬೋಲಾ ಅನ್ನೋದು 2, 1 ನಲ್ಲಿ ಪಾಸ್ ಆಗಿ ಹೋಗ್ತಾ ಇದೆ. ಹಾಗಾದ್ರೆ ಇಕ್ವೇಶನ್ ಲೇಟೆಸ್ಟ್ ರೆಕ್ಟಮ್ ಎಷ್ಟು ಕೇಳಿದ್ದಾರೆ ನೋಡಿ. ಇಕ್ವೇಶನ್ ಆಫ್ ದ ಗಿವನ್ ಪ್ಯಾರಾಬೋಲಾ ಇಸ್ x square equal to 4ay. ಇಟ್ ಪಾಸಸ್ ಥ್ರೂ ದ ಪಾಯಿಂಟ್ 2, 1. ಸೊ ಇದು 2, 1 ಪಾಸ್ ಆಗಿ ಹೋಗ್ತಾ ಇರೋದ್ರಿಂದ ಈ ಪಾಯಿಂಟ್ ಈ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅದಕ್ಕೆ ರೀಪ್ಲೇಸ್ ಮಾಡಿ, x ಇದ್ದಲ್ಲಿ 2 ಹಾಕಿ, y ಇದ್ದಲ್ಲಿ 1 ಹಾಕಿ. ಸೊ 2 square equal to 4a into 1. ಸೊ ಹಾಗಾದ್ರೆ 4a is equal to 4a ಆಗುತ್ತೆ, 4a equal to 4 ಆಗುತ್ತೆ. ಸೊ a ಅನ್ನೋದು ದಟ್ ಈಸ್ 4/4 1 ಆಗುತ್ತೆ. ನಮಗೆ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಕೇಳಿರೋದ್ರಿಂದ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಇಸ್ 4a. ಸೊ 4a ಅಂದ್ರೆ 4 is the ಆನ್ಸರ್. ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ್ದಾರೆ ನೋಡಿ. ಅದೇ ರೀತಿ ಇನ್ನೊಂದು ಕ್ವಶನ್ ಗಮನಿಸಿ. ದ ಇಕ್ವೇಶನ್ ಆಫ್ ದ ಪ್ಯಾರಾಬೋಲಾ with vertex 0, 0 passes through the point 2, 4 and axis is along x-axis is. ನೋಡಿ ಅದರ ಆಕ್ಸಿಸ್ ಅನ್ನೋದು x-axis ಮೇಲಿದೆ, ಅದರ ವರ್ಟೆಕ್ಸ್ ಅನ್ನೋದು 0, 0 ನಲ್ಲಿದೆ, ಆಮೇಲೆ 2, 4 ಅಲ್ಲಿ ಪಾಸ್ ಆಗಿ ಹೋಗ್ತಾ ಇದೆ. ಅಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪಾಸ್ ಆಗಿ ಹೋಗ್ತಾ ಇದೆ. ಮತ್ತು ಆಕ್ಸಿಸ್ ಅನ್ನೋದು x-axis ಇದ್ರೆ ಅದು ಪಾಸಿಟಿವ್ x-axis ನಿಮಗೆ ಅನಿಸ್ಬೇಕು ನೋಡಿ. Equation of the parabola passing in the first quadrant and axis along x-axis ಇದ್ರೆ ಅದು ಇದೇ ತರ ಬರುತ್ತೆ, y square equal to 4ax. ಗಮನಿಸಬಹುದು ನೀವು, ನಾನು ಕೊಟ್ಟಿರ್ತಕ್ಕಂಥ 4 ಪ್ಯಾರಾಬೋಲಾ ನೋಡಬೇಕು. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪಾಸ್ ಆಗಿ ಹೋಗಬೇಕು, ಆಕ್ಸಿಸ್ ಅನ್ನೋದು x-axis ಅಲ್ಲಿದ್ರೆ ಅದು ಇದೇ ತರ ಬರುತ್ತೆ, y square equal to 4ax. ಸೊ ಇದು ಏನಾಗ್ತಾ ಇದೆ ಈಗ, ಇದು 2, 4 ಅಲ್ಲಿ ಪಾಸ್ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಟ್ ಪಾಸಸ್ ಥ್ರೂ 2, 4. ಸೊ ರಿಪ್ಲೇಸ್ ಮಾಡಿ, x ಅಂದ್ರೆ 2, y ಅಂದ್ರೆ 4. ಸೊ 4 ಸ್ಕ್ವೇರ್ ಈಕ್ವಲ್ ಟು 4a ಇಂಟು 2 ಆಗುತ್ತೆ. ಹಾಗಾದ್ರೆ 4a ಅಂದ್ರೆ ಎಷ್ಟಾಗುತ್ತೆ? 4a ಅಂದ್ರೆ ಇಟ್ ಈಸ್ 16/2 ಆಗುತ್ತೆ. 2 ಈ ಕಡೆ ಕಳಿಸಿ, ಸೊ ಅಂದ್ರೆ 8 ಆಗುತ್ತೆ. ಸೊ 4a ಅಂದ್ರೆ 8 ಆಯ್ತು. ಸೊ ಹಾಗಾದ್ರೆ a ಅಂದ್ರೆ ಎಷ್ಟಾಗುತ್ತೆ? ನಮಗೆ ಇಕ್ವೇಶನ್ ಆಫ್ ದ ಪ್ಯಾರಾಬೋಲಾ ಕೇಳಿದರೆ, ಸೊ ನೇರವಾಗಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 4a ನಲ್ಲಿ 8 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ಸ್ಕ್ವೇರ್ ಈಕ್ವಲ್ ಟು 8x ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಇಕ್ವೇಶನ್ ಆಫ್ ಪ್ಯಾರಾಬೋಲಾ. ಅದೇ ರೀತಿ ಇನ್ನೊಂದು ಕ್ವಶನ್ ಗಮನಿಸಿ. ದ ಇಕ್ವೇಶನ್ ಆಫ್ ದ ಪ್ಯಾರಾಬೋಲಾ ವಿತ್ ವರ್ಟೆಕ್ಸ್ 0, 0 ಪಾಸಿಂಗ್ ಥ್ರೂ
2,6 and axis is along x-axis. Similar example, exactly same, only point is different here. ದಯಮಾಡಿ ಟ್ರೈ ಮಾಡಿ ಇದನ್ನ. ಇಕ್ವೇಶನ್ ಆಫ್ ದ ಪ್ಯಾರಾಬೋಲಾ ಬರ್ಕೊಳ್ಳಿ. ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ? ಇದು y ಸ್ಕ್ವೇರ್ ಈಕ್ವಲ್ ಟು 4ax ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಅದರ ಆಕ್ಸಿಸ್ ಅನ್ನೋದು x ಮೇಲಿದೆ. ಇಟ್ ಪಾಸಸ್ ಥ್ರೂ ಫಸ್ಟ್ ಕ್ವಾಡ್ರಂಟ್. ಸೊ ಇಟ್ ಪಾಸಸ್ ಥ್ರೂ 2,6. ಸೊ ರೀಪ್ಲೇಸ್ ಮಾಡಿ, x ಅಂದ್ರೆ 2, y ಅಂದ್ರೆ 6. ಹಾಗಾದ್ರೆ 4a ಅಂದ್ರೆ ಎಷ್ಟು ಬರುತ್ತೆ ನೋಡಿ? ಇಟ್ ಈಸ್ 36/2 ಅಂದ್ರೆ 18 ಆಗುತ್ತೆ. 4a ಅಂದ್ರೆ 18 ಆಗುತ್ತೆ. ಸೊ 4a ಜಾಗದಲ್ಲಿ ರಿಪ್ಲೇಸ್ ಮಾಡಿ. ಸೊ y ಸ್ಕ್ವೇರ್ ಈಕ್ವಲ್ ಟು 18x ಈಸ್ ದಿ ಇಕ್ವೇಶನ್ ಆಫ್ ಪ್ಯಾರಾಬೋಲಾ. ಅದೇ ರೀತಿ ಇಕ್ವೇಶನ್ ಆಫ್ ದ ಪ್ಯಾರಾಬೋಲಾ ವಿತ್ ವರ್ಟೆಕ್ಸ್ 3,0 and focus is at, so vertex at 0,0 and focus is 3,0 is. ಸೊ ಫೋಕಸ್ ಕೊಟ್ಟಿದ್ದಾರೆ ಮತ್ತು ವರ್ಟೆಕ್ಸ್ ಕೊಟ್ಟಿದ್ದಾರೆ. ಗಮನಿಸಬೇಕು ಇಲ್ಲಿ ಫೋಕಸ್ 3,0, ಇದನ್ನ 3,0 ಅಂದ್ರೆ ಅದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ ಅದರ ಇಕ್ವೇಶನ್ y ಸ್ಕ್ವೇರ್ ಈಕ್ವಲ್ ಟು 4ax ಫಾರ್ಮ್ ಅಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ a ಕೋಆರ್ಡಿನೇಟ್ಸ್ a ಅಂದ್ರೆ ಎಷ್ಟು? 3 ಕೊಟ್ಟಿದ್ದಾರೆ. ಸೊ ಆಕ್ಸಿಸ್ ಅನ್ನೋದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಇರುತ್ತೆ. ಇದ್ರದ್ದು ಫೋಕಸ್ ಅನ್ನೋದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇದ್ರೆ ಅದರ ಆಕ್ಸಿಸ್ ಅನ್ನೋದು ನಿಮಗೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಇರುತ್ತೆ. ಹಾಗಾದ್ರೆ ಇಕ್ವೇಶನ್ ಆಫ್ ಪ್ಯಾರಾಬೋಲಾ ಹೇಗೆ ಬರುತ್ತೆ? ಇಕ್ವೇಶನ್ ಆಫ್ ಪ್ಯಾರಾಬೋಲಾ ಇಸ್ ಇನ್ ದ ಫಾರ್ಮ್ y ಸ್ಕ್ವೇರ್ ಈಕ್ವಲ್ ಟು 4ax. ಸೊ ಇಲ್ಲಿ a ಗೊತ್ತಿದೆ 3, ಸೊ 4 ಇಂಟು a, ದಟ್ ಇಸ್ 4a ಅಂದ್ರೆ 12 ಆಗುತ್ತೆ. ಸೊ y ಸ್ಕ್ವೇರ್ ಈಕ್ವಲ್ ಟು 12x ಇಸ್ ದಿ ಇಕ್ವೇಶನ್ ಆಫ್ ಪ್ಯಾರಾಬೋಲಾ. ಅದೇ ರೀತಿ ಇಕ್ವೇಶನ್ ಆಫ್ ದಿ ಪ್ಯಾರಾಬೋಲಾ ವಿತ್ ವರ್ಟೆಕ್ಸ್ 0, 0 and focus -2,0 is. ಫೋಕಸ್ ಅನ್ನೋದು ಇಲ್ಲಿ ನೆಗೆಟಿವ್ ಆಕ್ಸಿಸ್ ಮೇಲೆ ಇರೋದ್ರಿಂದ ಇದರ ಇಕ್ವೇಶನ್ y ಸ್ಕ್ವೇರ್ ಈಕ್ವಲ್ ಟು -4ax ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ a ಅಂದ್ರೆ 2 ಆಗುತ್ತೆ. ಓಕೆ, ಸೊ ಆಕ್ಸಿಸ್ ಅನ್ನೋದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗುತ್ತೆ. ಸೊ ಅದಕ್ಕೆ ಇಕ್ವೇಶನ್ ಆಫ್ ಪ್ಯಾರಾಬೋಲಾ ಈಸ್ y ಸ್ಕ್ವೇರ್ ಈಕ್ವಲ್ ಟು -4ax. ಸೊ ಇಲ್ಲಿ 4a ಅಂದ್ರೆ a ಅಂದ್ರೆ 2 ಇದೆ. ಸೊ 4 ಇಂಟು a ಅಂದ್ರೆ 4 ಇಂಟು 2 ಇಸ್ -8 ಆಗುತ್ತೆ. -8x ಕನ್ಫ್ಯೂಸ್ ಮಾಡ್ಕೊಳ್ಳಿ ಬಿಡಿ. ಇಲ್ಲಿ -4 ಇಲ್ಲಿ -2 ಕೊಟ್ಟಿದ್ದಾರೆ, ನಾನು ಯಾಕೆ +2 ತಗೊಂಡೆ ಅಂತ. ಓಕೆ, ಸೊ ಇಟ್ ರಿಪ್ರೆಸೆಂಟ್ಸ್ -a,0. a ಮ್ಯಾಟರ್ಸ್. a ಅಂದ್ರೆ ಎಷ್ಟು? 2. ಮೈನಸ್ ರಿಪ್ರೆಸೆಂಟ್ಸ್ ವೆದರ್ ಇಟ್ ಇಸ್ ಆನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಆರ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಓಕೆ, ಸೊ ಇಲ್ಲಿ a ಅಂದ್ರೆ 2 ಇದೆ. ಫೋಕಸ್ ಅನ್ನೋದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲಿದೆ. ಎಸ್, ಸೊ y ಸ್ಕ್ವೇರ್ ಈಕ್ವಲ್ ಟು -8x. ಇನ್ನೊಂದು ಎಕ್ಸಾಂಪಲ್ ಗಮನಿಸಿ ಇಲ್ಲಿ. ದಿ ಇಕ್ವೇಶನ್ ಆಫ್ ದ ಪ್ಯಾರಾಬೋಲಾ ವಿತ್ ವರ್ಟೆಕ್ಸ್ 0,0 and passing through 2, -4 and axis is along x axis is ಕೇಳಿದ್ದಾರೆ. ನೋಡಿ, ಇದು 2, -4 ಅಲ್ಲಿ ಪಾಸ್ ಆಗಿ ಹೋಗ್ತಾ ಇದೆ. 2, -4 ಅಂತಂದ್ರೆ ಇದು 4th ಕ್ವಾಡ್ರಂಟ್ ಬರುತ್ತೆ. x ಪಾಸಿಟಿವ್, y ನೆಗೆಟಿವ್. ಆಮೇಲೆ ವರ್ಟೆಕ್ಸ್ ಅನ್ನೋದು ಒರಿಜಿನಲ್ ಇದೆ. ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅನ್ನೋದು ಇದರದ್ದು ಆಕ್ಸಿಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಗಮನಿಸಬಹುದು ನೀವು. 2, -4 ಅಲ್ಲಿ ಪಾಸ್ ಆಗಿ ಹೋಗಿ ಅದರ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಮೇಲೆ ಇದ್ದು ವರ್ಟೆಕ್ಸ್ ಅನ್ನೋದು ಒರಿಜಿನಲ್ ಇದ್ರೆ ಅದು ಇದೇ ತರ ಕರ್ವ್ ಬರುತ್ತೆ. ಓಕೆ, ಸೊ ಅದು ಪಾಯಿಂಟ್ ಇಲ್ಲೆಲ್ಲೋ ಬರುತ್ತೆ. ಎಸ್, ಹಾಗಾದ್ರೆ ಇಕ್ವೇಶನ್ ಆಫ್ ದ ಪ್ಯಾರಾಬೋಲಾ ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ನೋಡಿ. ಇಕ್ವೇಶನ್ ಆಫ್ ದ ಪ್ಯಾರಾಬೋಲಾ y ಸ್ಕ್ವೇರ್ ಈಕ್ವಲ್ ಟು 4ax ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಅವರು ಹೇಳಿದ್ದಾರೆ ಇಟ್ ಪಾಸಸ್ ಥ್ರೂ 2, -4. ಸೊ 2, -4 ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಅದಕ್ಕೆ y ಇದ್ದಲ್ಲಿ -4 ಹಾಕಿ, x ಇದ್ದಲ್ಲಿ 2 ಹಾಕಿ. ಸೊ ಇಟ್ ಇಸ್ 16 ಈಕ್ವಲ್ ಟು 4a ಇಂಟು 2 ಆಗುತ್ತೆ. ಹಾಗಾದ್ರೆ 4a ಅಂದ್ರೆ 16/2 ದಟ್ ಈಸ್ 8. ಸೊ 8 ಅನ್ನ ಇಲ್ಲಿ ರಿಪ್ಲೇಸ್ ಮಾಡಿ 4a ಜಾಗದಲ್ಲಿ. ಸೊ ಇಕ್ವೇಶನ್ ಆಫ್ ದ ಪ್ಯಾರಾಬೋಲಾ ಈಸ್ y ಸ್ಕ್ವೇರ್ ಈಕ್ವಲ್ ಟು 4ax, ದಟ್ ಈಸ್ 4a ಅಂದ್ರೆ 8 ಆಗುತ್ತೆ, 8x. ಸೊ y ಸ್ಕ್ವೇರ್ ಈಕ್ವಲ್ ಟು 8x ಇಸ್ ದಿ ಇಕ್ವೇಶನ್ ಆಫ್ ಪ್ಯಾರಾಬೋಲಾ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಇಕ್ವೇಶನ್ ಆಫ್ ದ ಪ್ಯಾರಾಬೋಲಾ ವಿತ್ ವರ್ಟೆಕ್ಸ್ 0,0 and passing through -4, -2 and symmetric with respect to y axis is. ಗಮನಿಸಿ, ಇದು ಸಿಮೆಟ್ರಿಕ್ ವಿತ್ ರೆಸ್ಪೆಕ್ಟ್ ಟು y ಆಕ್ಸಿಸ್ ಇದೆ. ಆಮೇಲೆ
ಪಾಸಿಂಗ್ ಥ್ರೂ -4, -2 ಅಂದ್ರೆ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಪಾಸ್ ಆಗಿ ಹೋಗ್ತಾ ಇದೆ. ಆಕ್ಸಿಸ್ ಅನ್ನೋದು y ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಅದು ಈ ತರ ಕರ್ವ್ ಬರುತ್ತೆ ಡೌನ್ವರ್ಡ್. ಓಕೆ, ಸೊ ಇದು -4, -2 ನಲ್ಲಿ ಪಾಸ್ ಆಗಿ ಹೋಗ್ತಾ ಇರೋದ್ರಿಂದ ಆಕ್ಸಿಸ್ ಅನ್ನೋದು y ಆಕ್ಸಿಸ್ ಮೇಲೆ ಇರೋದ್ರಿಂದ y ಆಕ್ಸಿಸ್ ಅಲಾಂಗ್ y ಆಕ್ಸಿಸ್ ಇರೋದ್ರಿಂದ ಈ ತರ ಬರುತ್ತೆ. ಸೊ ಅದರ ಈಕ್ವೇಶನ್ ಹೇಗೆ ಬರುತ್ತೆ? ಇಟ್ ಈಸ್ ಇನ್ ದ ಫಾರ್ಮ್ x² = -4ay. ಸೊ ಇದನ್ನ ಲೆಟ್ ದ ಈಕ್ವೇಶನ್ ಬಿ ಈ ತರ ಅಜ್ಯೂಮ್ ಮಾಡ್ಕೊಳ್ಳಿ, x² = -4ay. ಸೊ ಇಟ್ ಪಾಸಸ್ ಥ್ರೂ -4, -2. ಸೊ ರಿಪ್ಲೇಸ್ ಮಾಡಿ, ಇಲ್ಲಿ x ಅಂದ್ರೆ -4, y ಅಂದ್ರೆ -2. ಸೊ 4a ಅಂದ್ರೆ ಎಷ್ಟು ಬರುತ್ತೆ ಫೈಂಡ್ ಔಟ್ ಮಾಡಿ. ಸೊ -4² is 16 and it's minus into minus plus 4a into 2. ಹಾಗಾದ್ರೆ 4a ಅಂದ್ರೆ 16/2, that is 8. ಸೊ ಇಲ್ಲಿ ರೀಪ್ಲೇಸ್ ಮಾಡಿ x² ಎಷ್ಟಾಗುತ್ತೆ ಅವಾಗ 8 ರೀಪ್ಲೇಸ್ ಮಾಡಿದ್ರೆ -8ay. ಸೊ ದಿಸ್ ಈಸ್ ದಿ ಈಕ್ವೇಶನ್ ಆಫ್ ಪ್ಯಾರಾಬೋಲಾ. ಸೊ ಪ್ಯಾರಾಬೋಲಾಗೆ ಸಂಬಂಧಪಟ್ಟಂತೆ ಇಷ್ಟು ಕಾನ್ಸೆಪ್ಟ್ಸ್ ಅನ್ನು ನೀವು ತಿಳ್ಕೊಂಡ್ರೆ ಸಾಕು. ಯಾವುದೇ ಕ್ವಶನ್ಸ್ ಪ್ಯಾರಾಬೋಲಾಗೆ ಸಂಬಂಧಪಟ್ಟಂತೆ ಬಂದ್ರೆ ಅದನ್ನ ವೆರಿ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ವಿದ್ಯಾರ್ಥಿಗಳೇ, ನಿಮಗೋಸ್ಕರ ನಾನು ಸಾಕಷ್ಟು ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ನೀವು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳಿ. ತಕ್ಷಣ ನಾನು ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲು ಅದು ಕಾಣಲಿದೆ. ಸಾಧ್ಯವಾದಷ್ಟು ಜನರಿಗೆ ಜೊತೆಗೆ ಅದನ್ನ ಶೇರ್ ಮಾಡ್ಕೊಳ್ಳಿ. ನಿಮಗೂ ಖುಷಿ, ನನಗೂ ಖುಷಿ. ಸೊ ಬಾಯ್. ಮುಂದಿನ ವಿಡಿಯೋದಲ್ಲಿ ನಾವು ಎಲಿಪ್ಸ್ ಅನ್ನ ಡಿಸ್ಕಷನ್ ಮಾಡೋಣ. So take care and all the best.